ಸಿದ್ದರಾಮಯ್ಯನವರು ಸಾಧಾರಣ ಒಂದು ನಮ್ಮ ಕರಾವಳಿಯಲ್ಲಿ ಸಿನಿಮಾದ ಒಬ್ಬ ನಟ ಇದ್ದಂಗೆ. ಇವತ್ತು ಖಳನಾಯಕ ಆಗ್ತಾರೆ, ನಾಳೆ ನಾಯಕ ಆಗ್ತಾರೆ, ಇವತ್ತು ರಾವಣ ಆಗ್ತಾರೆ, ನಾಳೆ ರಾಮ ಆಗ್ತಾರೆ. ಈ ಪ್ರಯತ್ನಗಳನ್ನು ಮಾಡುವಂಥ ಇದೊಂದು ಒಬ್ಬ ಜವಾಬ್ದಾರಿ ಇದ್ದಂಥ ಮುಖ್ಯಮಂತ್ರಿ ಗಳಿಗೆಗೊಂದು ವೇಷ ಹಾಕಬಾರ್ದು. ಅವ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ವೇಷನೇ ಹಾಕಬೇಕು. ಆದ ಕಾರಣ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದುಕೊಂಡು ಬೆಳಿಗ್ಗೆ ಒಂದು ಮಾತಾಡೋದು, ಸಾಯಂಕಾಲ ಒಂದು ಮಾತಾಡೋದು, ಇದು ಆಡಳಿತದ ಮೇಲೆ ತುಂಬ ದುಷ್ಪರಿಣಾಮ ಬೀರುತ್ತೆ ಮತ್ತು ಅದನ್ನು ಅವರೇ ಅನುಭವಿಸ್ತಾರೆ. ಆದ ಕಾರಣ ಈ ಗಳಿಗೆಗೊಂದು ಮಾತಾಡುವಂಥ ದಾಟಿಯಲ್ಲಿ ಎಲ್ಲ ಒಂದು ಸಭೆಗೆ ಹೋಗಿ ಒಂದಷ್ಟು ಜನ ಮೈನಾರಿಟೀಸ್ ಇದ್ದರೆ ಮೈನಾರಿಟಿಗೆ ಪ್ಲೀಸಿಂಗ್ ಮಾಡೋದು, ಹೊರಗೆ ಬಂದ ಕೂಡಲೇ ಮಾಧ್ಯಮದಲ್ಲಿ ಬಾಕಿ ಎಲ್ಲ ವಿಚಾರಗಳೆಲ್ಲ ಅದಕ್ಕೆ ವಿರೋಧ ವ್ಯಕ್ತ ಆದ ಕೂಡಲೇ ಅದಕ್ಕೆ ಉಲ್ಟಾ ಹೊಡೆಯೋದು, ಇದಾಗೋದಿಲ್ಲ. ಅವರ ಕೋರ್ಟಿನಲ್ಲಿ ಕಬಡ್ಡಿ ಆಟ ಆಡಿದರೆ ಅವರ ಕೋರ್ಟಿನಲ್ಲಿರುವಂಥ ಆ ಆಟಗಾರರೇ ಔಟ್ ಆಗ್ತಾರೆ. ಆದ ಕಾರಣ ವಿರೋಧದ ಆ ಮಧ್ಯೆ ಆಟ ಆಡುವಾಗ ಆ ಬೌಂಡ್ರಿ ಲೈನ್ಗಳನ್ನು ಮತ್ತು ಮಧ್ಯದ ಆ ಟಚಿಂಗ್ ಲೈನ್ಗಳನ್ನು ನೋಡಿಕೊಂಡು ಆಟ ಆಡಬೇಕು. ಇದನ್ನು ಆಟ ಆಡ್ತಾ ಇಲ್ಲ ಅವರು. ನಾನು ಇದನ್ನು ಖಡಾಖಂಡಿತವಾಗಿ ನಾನು ಖಂಡನೆ ಮಾಡ್ತಾ ಇದ್ದೇನೆ. ಒಬ್ಬ ಸಿದ್ದರಾಮಯ್ಯರಂಥ ಮುಖ್ಯಮಂತ್ರಿ 13-14 ಬಜೆಟ್ಗಳನ್ನು ಕೊಟ್ಟಂತೆ ಹೇಳಿ ವಿಧಾನಸಭೆಯೊಳಗೆ ಸುದೀರ್ಘವಾದ ರಾಜಕಾರಣ ಮಾಡಿದವರು ಇವರು ಈ ರೀತಿ ಸಣ್ಣ ಮಟ್ಟದ ಹೇಳಿಕೆಗಳಿಂದ ಭಾರಿ ಜನರ ತಲೆ ಕೆಡಿಸ್ತೇನೆ ಅಂತ ಹೇಳಿ ಆಲೋಚನೆ ಮಾಡಿದರೆ ಅವರೇ ಕೆಡ್ತಾರೆ ಹೊರತು ಯಾರ ಜನರ ತಲೆ ಕೆಡಿಸ್ಲಿಕ್ಕೆ ಆಗೋದಿಲ್ಲ. ನಾನು ನೋಡಿ ಕೆಲವರೆಲ್ಲ ಆಗಾಗ ನಿಮ್ಮನ್ನು ನೋಡಿದ ಕೂಡಲೇ ಮಾತಾಡುವಂಥವ್ರು ತುಂಬ ಜನ ಇದ್ದಾರೆ. ಅಂಥವರ ಮಾತಿಗೆಲ್ಲ ನಾವು ಉತ್ತರ ಕೊಡಬೇಕಾಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.